ಗುಡ್ ಮಾರ್ನಿಂಗ್. ಇವತ್ತು ಜೋಳದ ವಡೆ ಮಾಡಬೇಕಂತ ಮಾಡೀನಿ. ಇದು 1 ಕಪ್ಪು ಜೋಳದ ಹಿಟ್ಟು, ಇದು 1 ಕಪ್ಪು ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಹಾಗೆಯೇ ಇವು ಕೊತ್ತಂಬರಿ ಕಾಳು 4 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನು ಜೀರಿಗೆ, 1/2 ಟೀ ಸ್ಪೂನು ಮೆಂತೆ, 4-5 ಮೆಣಸು, ಅಚ್ಚ ಖಾರದ ಪುಡಿ ಬೇಕಾದರೆ ಆಪ್ಷನ್ ಇದು. ನೀವು ಬೇಕಾದರೆ ಹಸಿ ಮೆಣಸಿನಕಾಯಿನೇ ಮಾಡ್ಬೋದು ಪೂರ್ತಿ, ಇಲ್ಲ ಅಂತಂದರೆ ಆಪ್ಷನ್ ಆಗಿ ಅಚ್ಚ ಖಾರದ ಪುಡಿ ಮತ್ತು ಮೆಣಸಿನಕಾಯಿ ಎರಡು ಕೂಡಿಸಿ ಮಾಡ್ಬೋದು. ನಾನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ 1-2 ಟೇಬಲ್ ಸ್ಪೂನು, 1-3 ಹಸಿ ಮೆಣಸಿನಕಾಯಿ. ನಮ್ಗೆ ಅಚ್ಚ ಖಾರದ ಪುಡಿ ಬೇಡ ಅಂದರೆ ಎಲ್ಲನೂ ಹಸಿ ಮೆಣಸಿನಕಾಯಿಂದನೇ ಮಾಡ್ಬೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಅಲ್ಲ ಬೆಳ್ಳುಳ್ಳಿ ಎರಡೂ ಇದೆ ಇಲ್ಲಿ. ಇದು ಅಲ್ಲ ಅಂದರೆ ಶುಂಠಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು, ಆಮೇಲೆ ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಮೊದಲಿಗೆ ಮಾಡುವ ವಿಧಾನ, ಫಸ್ಟು ಕೊತ್ತಂಬರಿ ಕಾಳು, ಜೀರಿಗೆ ಮತ್ತು ಮೆಂತೆ ಮತ್ತು ಮೆಣಸು ಇವನ್ನೆಲ್ಲ ಚೆನ್ನಾಗಿ ಹುರಿದುಕೊಳ್ಳಬೇಕು. ಎಣ್ಣೆ ಹಾಕಬೇಡಿ, ಹಾಗೇನು ಹುರಿದುಕೊಳ್ಳಿ. ಸಣ್ಣ ಉರಿಯಲ್ಲಿ ಹುರಿಯಬೇಕು. ಈಗ ಎಲ್ಲ ಹುರಿದಿಟ್ಕೊಂಡಿರತಕ್ಕಂತಹ ಎಲ್ಲ ಮಸಾಲೆ ಪದಾರ್ಥವನ್ನು ಗ್ರೈಂಡ್ ಮಾಡ್ತೀನಿ. ಈಗ ಗ್ರೈಂಡ್ ಮಾಡಿದ್ದಾಯಿತು, ಸ್ವಲ್ಪ ಈ ಥರನೇ ಇರಲಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, 3 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿದೇ ಪೂರ ಮಾಡೋರಿದ್ದರೆ ಇನ್ನೊಂದು 3 ಹಾಕ್ಕೊಳ್ಬೋದು, ಆದರೆ ಆವಾಗ ಅಚ್ಚ ಖಾರದ ಪುಡಿ ಸ್ಕಿಪ್ ಮಾಡಬೇಕು. ಆಮೇಲೆ ಅರಿಶಿನ ಪುಡಿ ಮತ್ತು ಅಲ್ಲ ಬೆಳ್ಳುಳ್ಳಿ. ಕರಿಬೇವು ಹಾಕಲ್ಲ, ಹೀಗೇ ಕರಿಬೇವಿನ ಸೊಪ್ಪು ಈಗ ಹಾಕಲ್ಲ, ಯಾವಾಗ ಹಿಟ್ಟು ಹಾಕ್ತಿರ್ತೀವಲ್ಲ ಆವಾಗ ಯೂಸ್ ಮಾಡಬೇಕು. ಗ್ರೈಂಡ್ರಿಗೆ ಮಿಕ್ಸಿಯಲ್ಲೇ ಮಾಡಿದರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ ಹಿಟ್ಟು, ಅದಕ್ಕೆ ಇದರಲ್ಲಿ ಮಿಕ್ಸ್ ಮಾಡಲ್ಲ, ನಾನು ಗ್ರೈಂಡ್ ಮಾಡಲ್ಲೇ. ಹಾಗೆ ಉಪ್ಪು ಸಹಿತ ಸ್ವಲ್ಪ ಈಗ ಮತ್ತು ಹಿಟ್ಟು ನಾದುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಗ್ರೈಂಡ್ ಮಾಡಿದ್ದಾಯಿತು ಎಲ್ಲ ಮಸಾಲೆನ. ಈಗ ಒಂದು ಬಾಣಲಿಗೆ ತೆಗೆದುಕೊಳ್ತೀನಿ ಇದನ್ನು ಮಸಾಲೆನ. ಸೊ ಬಾಣಲಿಗೆ ಇದು ನಮ್ಮದು ಏನು ಮಸಾಲೆ ಇತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಮಿಕ್ಸಿಯಲ್ಲಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ, ಯಾಕೆಂದರೆ ಹಿಟ್ಟು ನಾದಕ್ಕೆ ಇದನ್ನೇ ನೀರು ಯೂಸ್ ಮಾಡ್ತೀನಿ. ಇದು ಮಸಾಲೆನೇ, ಅದರಲ್ಲಿ ಸ್ವಲ್ಪ ನೀರಿದೆ, ಹಾಕಿ ಮಿಕ್ಸ್ ಮಾಡ್ಕೊಂಡಿತ್ತು. ಈಗ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಎಲ್ಲ ಕರಿಬೇವಿನ ಸೊಪ್ಪು. ಈಗ ಹಿಟ್ಟುಗಳನ್ನು ಹಾಕ್ಕೋಬೇಕು. ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನು, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನು, ಹಾಗೆಯೇ ಗೋಧಿ ಹಿಟ್ಟು ಫುಲ್ಲು 1 ಕಪ್ಪು, ಹಾಗೆಯೇ ಜೋಳದ ಹಿಟ್ಟು 1 ಕಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೀಗೆ ಹಾಕ್ಕೊಳ್ಬೇಕು, ಆಮೇಲೆ ಹಾಕಬಾರ್ದು. ಹಿಟ್ಟು ನಾದಿದ್ಮೇಲೆ ಹಾಕಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ 1 ಸಲ ಹಾಕಿದ್ದೀವಿ, ನೋಡ್ಕೊಂಡು ಹಾಕೋಣ. 1-2 ಟೇಬಲ್ ಸ್ಪೂನ್ ಬೇಕಾಗ್ಬೋದು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು. ಅಚ್ಚ ಖಾರದ ಪುಡಿ, ಯಾಕೆಂದರೆ ನಾವು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ವಲ್ಲ, ಸೊ ಇದೊಂದು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡಿದ್ವಿ. ಸೊ ಒಂದು 10-15 ನಿಮಿಷ ಹಾಗೆ ನೆನೆಗೆ ಬಿಟ್ಟಿದ್ದೆ. ಸೊ ಈಗ ಮತ್ತೊಮ್ಮೆ ಎಣ್ಣೆ ಹಚ್ಚಿ ಚೆನ್ನಾಗಿ ನಾದ್ಕೊಳ್ಳೋಣ. ಇದನ್ನು ಎಣ್ಣೆ ಈ ಥರ ನೋಡಿ ಪುರಿ ಸೈಜ್ಗೆ ರೌಂಡ್ ಬಾಲ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಬೋದು ಅಥವಾ ತಟ್ಕೊಳ್ಳಬಹುದು. ನೀವು ಬೇಕಾದರೆ ಮೇಲ್ಗಡೆ ಎಳ್ಳನ್ನು ಹಚ್ಬೋದು. ನೋಡಿ ಕೆಳಗಡೆ ಮೇಲ್ಗಡೆ ಬಟರ್ ಪೇಪರ್ ಇದು, ಇದರ ಮೇಲೆ ಇಟ್ಕೊಂಡು ತಟ್ಕೊಳ್ತಾ ಇದ್ದೀನಿ. ಅಥವಾ ನೀವು ಹಾಲಿನ ಪ್ಯಾಕೆಟ್ ಮೇಲೂ ಮಾಡ್ಕೊಳ್ಬೋದು.
ಈ ಥರ ಮಡಚಿ ನೀವು ಬೇಕಾದರೆ ಲಟ್ಟಿಸ್ಕೋಬೋದು ಅಥವಾ ತಟ್ಕೊಳ್ಬೋದು ರೌಂಡ್ ಶೇಪಲ್ಲಿ. ಸ್ವಲ್ಪ ತಟ್ಕೊಳ್ಬೇಕಾದ್ರೆ ಸ್ವಲ್ಪ ದಪ್ಪನೇ ಇರಲಿ, ತುಂಬ ತಿಳುವು ಮಾಡಬೇಡಿ. ಈಗ ನೋಡಿ ನಾನು ಪೂರಿ ಶೇಪಲ್ಲಿ ತಟ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿಟ್ಟಿದ್ದೀನಿ, ಸ್ವಲ್ಪ ತುಂಬ ಕಾದಿರಬೇಕಿದು. ಓಕೆ, ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಹಾಕಿ ನೋಡೋಣ. ಇನ್ನೂ ಕಾದಿಲ್ಲ. ಇದು ಪುರಿ ಹೆಂಗಂದರೆ ಎಣ್ಣೆ ಕಾದ್ಮೇಲೆ ಹಾಕಬೇಕು, ಇಲ್ಲ ಅಂದರೆ ಅವು ಉಬ್ಬಲ್ಲ. ಇದು ವಡೆ ಆ್ಯಕ್ಚುಲಿ ನಾವು ಪುರಿ ಥರನೇ ಮಾಡೋದು ವಡೆಯೂ ಸಹ. ಈ ಥರ ಮೇಲ್ಗಡೆ ತಕ್ಷಣ ಹಾಕಿದ ತಕ್ಷಣ ಮೇಲ್ಗಡೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಒಂದು ಸಲ ನಾವು ಈ ವಡೆನ ಈ ಎಣ್ಣೆ ಪಾತ್ರೆಗೆ ಹಾಕಿದ ತಕ್ಷಣ ಸಣ್ಣ ಮಾಡಬೇಕು. ಸೊ ಎಣ್ಣೆ ಕಾದಿದೆ, ಬಿಡ್ತಾಯಿದ್ದೀನಿ. ಸಿಮ್ ಮಾಡಿಬಿಡೋಣ. ಮಿಡಲ್ ಸಿಮ್ ಅಂದರೆ ಪೂರ ಸಿಮ್ ಅಲ್ಲ, ಮೀಡಿಯಮ್ ಫ್ಲೇಮು. ಈಗ ಇದನ್ನು ಈ ಥರ ಒತ್ಕೊಳ್ಬೇಕು. ಫಸ್ಟ್ನೇದು ಈ ಥರನೇ ಆಗೋದು, ಬರ್ತಾ ಬರ್ತಾ ಉಪ್ತಾ ಹೋಗುತ್ತೆ. ಉಳಿಸಾಕೊಳ್ಳಿ. ಈ ಥರ ಉಬ್ಬಬೇಕು. ಸ್ಟಾರ್ಟಿಂಗ್ ಒಂದೆರಡು ಹಂಗೆ ಆಗ್ತವೆ, ಆಮೇಲೆ ಚೆನ್ನಾಗಿ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಬಿಸಿ ಬಿಸಿ ವಡೆ, ಕೊಬ್ಬರಿ ಚಟ್ನಿ ವಡೆನೆ ಸವಿಯಲು ಸಿದ್ಧ.